ಜಾಗ ಹೆಚ್ಚಿಕೊಳ್ಳೋ ಪ್ರಯತ್ನ ಮಾಡಿದರು. ಅವರು ಇಸ್ರೇಲ್ಗಂತೂ ಜಗದಲ್ಲಿ ಅತ್ಯಂತ ಬುದ್ಧಿವಂತರು, ಬಲಿಷ್ಠರು. ಅದಕ್ಕಿಂತಲೂ ಮುಖ್ಯವಾಗಿ ಅಮೇರಿಕ ಮತ್ತು ಯುರೋಪ್ ಖಂಡಗಳು ಅದನ್ನು ತಮ್ಮಲ್ಲಿಯ ನೋವನ್ನು, ಸಂಕಟನ ವಿರೋಧಿಗಳಂತಂದು ಈ ಪ್ಯಾಲೆಸ್ಟೈನ್ ಜಾಗ ತಂದು ಹಾಕಿಬಿಟ್ರು ಯುರೋಪಿಯನ್ ದೇಶಗಳು ಮತ್ತು ಅಮೇರಿಕ. ಯಾಕಂದರೆ ಅಲ್ಲಿ ಈ ಜ್ಯೂಸ್ ಅಥವಾ ಯಹೂದಿಗಳು ತಮಗೆ ತೊಂದರೆ ಕೊಟ್ಟಾರಂದರೆ ಸಪರೇಟ್ ದೇಶ ಮಾಡಿಟ್ರು. ಅವ್ರು ಬಂದಿಲ್ಲ ಅರಬ್ಬರಿಗೆ, ಅದರಲ್ಲೂ ಮುಖ್ಯ ಪ್ಯಾಲೆಸ್ಟೈನ್ಗಳಿಗೆ ಒಂದೇನಪ್ಪ ಅಂದ್ರೆ ಅವ್ರ ಸ್ಥಾನವನ್ನು ಕಿತ್ತಾಕಿ ಅಲ್ಲಿ ಬಂದಿದ್ದಾರೆ. ಆದರೆ ಇವತ್ತು ಅವ್ರು ಕಿತ್ತಾಕೋದಂತ ಸಾಧ್ಯ ಮಾತಾಗಿ ಹೋಗ್ಬಿಟ್ಟಾರೆ. ಎಷ್ಟೋ ಅರಬ್ ದೇಶಗಳು ಕೂಡ್ಕೊಂಡು ಯುದ್ಧ ಮಾಡಿದರೂ ಸಾಧ್ಯ ಆಗಿಲ್ಲ. ಇರಾನು ಪ್ರಯತ್ನ ಮಾಡಿದ ಕೊನೆ ಹಂತದವರೆಗೆ ಅದು ಪೂರ್ತಿಯಾಗಿ ಕಿತ್ತಾಕಲಿಕ್ಕೆ ಆಗಲಿಲ್ಲ. ಆದರೂ ಒಂದಿಷ್ಟು ಬಲಿಷ್ಠತನ ತೋರಿಸ್ತು ಅನ್ನೋದು ಮಾತ್ರ ನಾವು ಗಮನಿಸ್ಬೇಕಾಗಿದೆ. ಅದೇನೋ ಆಗಲಿ, ಇಷ್ಟು ಬಲಿಷ್ಠದಪ್ಪ ಅನ್ನೋದು ಗೊತ್ತಿದ್ದು ಹಮಾಸರು ಅವರಲ್ಲಿ ಅಂತ ಹೇಳ್ಕೊಳ್ಳೋಂಥದ್ದೇನಿಲ್ಲ. ಅಲ್ಲೇ ಇಸ್ರೇಲ್ ಹೋಗಿ ದುಡಿಬೇಕು, ಮಾಡಬೇಕು, ದುಡ್ಕೊಂಬಂದು ತಮ್ಮ ಮನೆಗಳು ನಡೆಸಬೇಕು. ಇಂಥ ಪರಿಸ್ಥಿತಿ ಒಳಗಿದ್ದಂಥ ಆ ಪ್ಯಾಲೆಸ್ಟೈನ್ಗಳಿಗೆ ಈ ಹಮಾಸ್ ಜನ ನಾವು ಇಸದು ಕೊಟ್ಟೆ ಕೊಡಿದ್ವಿ ಸ್ವತಂತ್ರ ಅಂತೇಳಿ ನಮ್ಮ ದೇಶ ಹೆಸರು ಕುಡಿದಂಥ ಶಸ್ತ್ರಾಸ್ತ್ರಗಳನ್ನು ಹೋರಾಟ ಶುರು ಮಾಡಿದರು. ಅದರಿಂದ ಸಾಕಷ್ಟು ಇಸ್ರೇಲ್ ಹೊಡೆದ್ರು ಅವರು. ಆದರೆ ಅದರ ಪ್ರತಿಫಲ ಇವತ್ತೇನಾಯ್ತು ಅಂದರೆ ಪೂರ್ತಿಯಾಗಿ ಗಾಜಾ ಪಟ್ಟಿಯಲ್ಲಿದ್ದಂತಹ ಎಲ್ಲ ಪ್ಯಾಲೆಸ್ಟೈನ್ಗಳನ್ನ ಹೆಚ್ಚು ಕಡಿಮೆ ಒಂದು 40,000, 50,000, 70,000 ಕೌಂಟ್ಲೆಸ್ ಈ ಪ್ಯಾಲೆಸ್ಟೈನ್ ಕೊಂದು ಹೋಗ್ಬಿಟ್ರು. ಒಂದು ಹುಳುಗಳನ್ನು ಪುರುಪುಡಿಸಂಗೆ ಮಾಡಿ ಹೋಗ್ಬಿಟ್ರು. ಇವತ್ತು ಪ್ಯಾಲೆಸ್ಟೈನಿಗಳ ಸಾಕಪ್ಪ ನಮಗೆ ಯುದ್ಧ, ಅವರೇ ಈ ಪ್ಯಾಲೆಸ್ಟೈನಿಗಳನ್ನು ಹಮಾಸನ್ನು ವಿರೋಧ ಮಾಡುವಂಥ ಪರಿಸ್ಥಿತಿ ಬಂದಿತ್ತು ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತ